ಹಲೋ ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಿಫ್ಟಿ 50 ಎಕ್ಸ್ಪೈರಿ ಐತಿ ಆ್ಯಂಡ್ ಅದ್ರ ಟ್ರೇಡ್ ಮಾಡ್ತಿದ್ದೆ. ಆ್ಯಂಡ್ ಟ್ರೇಡ್ ಮಾಡೋದು ನಾನು ಆಲ್ರೆಡಿ ಪೊಸಿಷನ್ನ ಕ್ಲೋಸ್ ಮಾಡೀನಿ. ಆ್ಯಂಡ್ ನಂದು ಆ್ಯಕ್ಚುಲಿ 2500 ಮಾಡೋ ಪ್ರಾಫಿಟ್ ತೋರ್ಸೋದಿತ್ತ. ಆ್ಯಂಡ್ ನನ್ನ ಟಾರ್ಗೆಟನ್ನು 3000 ಹೋಗಿತ್ತು. ಬಟ್ ಮಾರ್ಕೆಟ್ದ ರಿವರ್ಸ್ ಆಗ್ಬಿಡ್ದೆ. ನಾನು ಪ್ಯಾನಿಕ್ ಆಗಿ ಜಲ್ದಿ ಎಕ್ಸಿಟ್ ಆದೆ. ನಾನು ಅದನ್ನ ಎಕ್ಸೆಪ್ಟ್ ಮಾಡ್ತೀನಿ. ಇಲ್ಲಿ ನೋಡ್ರಿ, ಮಾರ್ಕೆಟ ನಾನು ಒಳ್ಳೆ ಪೊಸಿಷನ್ನ ಮಾಡಿದ್ದೆ. ಯಾಕಂದರೆ ಈ ಏರಿಯಾದಾಗ ನೋಡ್ರಿ ಒಂದು ಒಳ್ಳೆ ಸಪೋರ್ಟ್ ಬಿಲ್ಡ್ ಆಗತ್ತಿಲ್ಲ. ಯಾಕಂದ್ರೆ OI ಡಾಟಾ ಇನ್ಕ್ರೀಸ್ ಆಗೈತಿಲ್ಲ. ಸೊ ಮಾರ್ಕೆಟ್ದಾಗ ಈ ಏರಿಯಾಕ್ ಮಾರ್ಕೆಟ್ ಏನು ಮಾಡ್ತದೆ ಅಂತ ನೋಡ್ರಿ. ಸೊ ಅಲ್ಲಿ ಒಂದು ಸಪೋರ್ಟ್ ತೊಗೊಂಡು ಒಂದು ಹ್ಯಾಮರ್ ಟೈಪ್ ಮಾಡಿ ಆ ಹ್ಯಾಮರ್ ಹೈ ಕ್ರಾಸ್ ಆಗ್ಬಿಡ್ದು. ನಾನು ಈ ಏರಿಯಾಗೆ ಬೈ ಮಾಡಿ ಇಲ್ಲಿವರೆಗೂ ಅಂದ್ರೆ 23,300 ನನ್ನ ಪ್ಲ್ಯಾನಿಂಗ್ ಇತ್ತು. ಬಟ್ ಮಾರ್ಕೆಟ್ ಅಲ್ಲಿವರೆಗೂ ಹೊಂಟೈತಿ. ನಾನೇನು ಮಾಡಿದೆ, ಜಲ್ದಿ ಎಂಟರ್ ಆದೆ ಒಂದು ಒಳ್ಳೆ ಏರಿಯಾಕ್ಕೆ. ಆ್ಯಂಡ್ ಅಲ್ಲಿ ಎಕ್ಸಿಟ್ ಆಗಿಬಿಟ್ಟೆ. ಯಾಕಂದರೆ ಮಾರ್ಕೆಟ ಇಲ್ಲಿ ರಿವರ್ಸ್ ಆಗೋಂಗೆ ಕಾಣೈತೆ. ನಂಗೆ ರಿವರ್ಸ್ ಏನು ಕಾಣೈತೆ. ಆ್ಯಂಡ್ ಮಣ್ಣಿದ ನೋಡ್ರೆ ಮಾರ್ಕೆಟ ಡೌನ್ ಟ್ರೆಂಡ್ ಐತಿ. ಒಂದು ಸೆಕೆಂಡ್, ಇಲ್ಲಿ ನೋಡ್ರಿ ಡೌನ್ ಟ್ರೆಂಡ್ ಏನಂದರೆ ನಾನೇನು ಮಾಡಿದೆ, ಮಾರ್ಕೆಟ ಒಂದು ಜಸ್ಟ್ ಫುಲ್ ಬ್ಯಾಕ್ ತೊಗೊಂಡು ಮತ್ತೆ ರಿವರ್ಸ್ ಆಕೈತಂದ್ರೆ ಜಲ್ದಿ ಎಕ್ಸಿಟ್ ಅದೇ. ಬಟ್ ಮಾರ್ಕೆಟ್ ಏನಾಯ್ತಂದ್ರೆ ನನ್ನ ಟಾರ್ಗೆಟ್ನ ರೀಚ್ ಆಗೋಕ್ಕೆ ಒಳ್ಳೆ ಮೂಮೆಂಟಮ್ ಮಾಡೈತಿ. ಬಟ್ ನಂದು ಇವತ್ತಿಂದ ಓವರ್ ಆಲ್ ಪ್ರಾಫಿಟ್ ನೋಡ್ರಿ 1800 ಇದೆ ನೋಡ್ರಿ, 1816 rupees. ಆ್ಯಕ್ಚುಲಿ 2500 ಮಟ್ಟ ತೋರಿಸುತ್ತೆ. ಬಟ್ ನಾನು ಎಕ್ಸಿಟ ಅರ್ಲಿ ಅದೇ. ಇನ್ಮೇಲೆ ಹೆಂಗೈತೆ ಅಂತಂದ್ರೆ ಎಕ್ಸಾಕ್ಟ್ ಏರಿಯಾ ಬರೋ ಮಟ್ಟ ವೆಯ್ಟ್ ಮಾಡ್ಬೇಕಂತೇಳಿ ಪ್ಲ್ಯಾನಿಂಗ್ ನಡೆಸೀನಿ. ಯಾಕಂದ್ರೆ ಅಲ್ಲಿವರೆಗೂ ನಮ್ದು ಅನಾಲಿಸಿಸ್ ಸರಿ ಇರ್ತೈತಿ, ಎಕ್ಸಿಕ್ಯೂಷನು ಸರಿ ಇರ್ತೈತಿ. ಬಟ್ ನಡಕ್ಕೆ ಏನಾಗೈತೆ ಅಂದ್ರೆ ಮಾರ್ಕೆಟ್ ಸ್ವಲ್ಪ ಫ್ಲಕ್ಚುಯೇಷನ್ ಆಗ್ಬಿಡ್ದು. ನಾವೇನು ಮಾಡ್ತೀವಿ, ಪ್ಯಾನಿಕ್ ಕ್ರಿಯೇಟ್ ಮಾಡ್ಕೊಂಡು ಎಕ್ಸಿಟ್ ಆಗತ್ತೀನಿ. ಸೊ ಅದನ್ನ ಅವಾಯ್ಡ್ ಮಾಡ್ತೀನಿ. ಆ್ಯಂಡ್ ನಾನು ಮೊದಲಿನ ಥರ ಜಾಸ್ತಿ ಕ್ವಾಂಟಿಟಿಯಲ್ಲಿ ಟ್ರೇಡ್ ಮಾಡೋದಿಲ್ಲ. ಜಸ್ಟ್ ಏನು 2 ಲಾಟ್ ಇಲ್ಲಾಂದ್ರೆ 1 ಲಾಟ್ದಾಗ ಟ್ರೇಡ್ ಮಾಡ್ತೀನಿ. ಯಾಕಂದರೆ ಏನು ಟ್ರೇಡ್ ಮಾಡ್ಬೇಕಂತ ಮುಂದೆ ಫ್ಯೂಚರ್ದಾಗ ಏನೇನು ಪ್ಲ್ಯಾನಿಂಗ್ ಮಾಡತ್ತಲ್ಲ ಅವ್ರಿಗೆ ಒಂದು ಎಕ್ಸಾಂಪಲ್ ಸೆಟ್ ಮಾಡೋಕ್ಕೆ. ಯಾಕಂದ್ರೆ 1 ಲಾಟ್ಲೇನೋ ನಾವು ಪ್ರಾಫಿಟ್ ಮಾಡ್ಕೋಬೋದು, 2 ಲಾಟ್ಲೇನೋ ಪ್ರಾಫಿಟ್ ಮಾಡ್ಕೋಬೋದು, ಒಂದು ಒಳ್ಳೊಳ್ಳೆ ಪ್ರಾಫಿಟ್ನ ಮಾಡ್ಕೋಬೋದು ಅನ್ನೋದನ್ನ ತೋರ್ಸೋಕೆ ನಾನು ಇದನ್ನ ಟ್ರೈ ಮಾಡ್ತೀನಿ. ಆ್ಯಂಡ್ ನಾನು ಸ್ಕ್ಯಾಲ್ಪ್ ಮಾಡ್ತಿದ್ದೆ. ಸ್ಕ್ಯಾಲ್ಪ್ ಮಾಡೋದ್ರಲ್ಲಿ ಏನಾಗೈತೆ ಅಂದರೆ ಒಳ್ಳೆ ಪ್ರಾಫಿಟ್ ಆಗೈತೆ. ಜಸ್ಟ್ ಅದು ಪ್ರಾಫಿಟು ಚಲೋ ಆಗೈತಿ. ಬಟ್ ಅದ್ರ ಜೊತೆ ಏನೈತೆ ಅಂದ್ರೆ ರಿಸ್ಕ್ ಭಾಳ ಇನ್ವಾಲ್ವ್ಮೆಂಟ್ ಐತಿ. ಸೊ ಅದಕ್ಕೆ ಏನು ಮಾಡ್ತೀನಿ, ನಂದು ಟ್ರೇಡಿಂಗ್ದನ ರಿಸ್ಕ್ ಇನ್ವಾಲ್ವ್ಮೆಂಟನ್ನು ಕಮ್ಮಿ ಮಾಡ್ಕೊಂಡು ಪ್ರಾಫಿಟ್ನ ಸ್ವಲ್ಪ ಜಾಸ್ತಿ ಮಾಡೋಕ್ಕೆ ನೋಡೋದು. ಆ್ಯಂಡ್ ನಾನೇನು ಮಾಡ್ತಿದ್ದೆ, ಮೊದಲು 300 ಕ್ವಾಂಟಿಟಿ ಹಾಕಿ 10 ಪಾಯಿಂಟ್ 15 ಪಾಯಿಂಟ್ ಮ್ಯಾಕ್ಸಿಮಮ್ 20 ಪಾಯಿಂಟ್ ಪ್ಲ್ಯಾನ್ ಮಾಡ್ತಿದ್ದೆ. ಬಟ್ ಈಗ ಆದರೆ 2 ಲಾಟ್ ಹಾಕಿ 20 ಪಾಯಿಂಟ್ 30 ಪಾಯಿಂಟ್ 50 ಪಾಯಿಂಟ್ ಕೂಡ ಪ್ಲ್ಯಾನ್ ಮಾಡೋದು ಪ್ಲ್ಯಾನಿಂಗ್ ನಡೆದೈತಿ. ಆ್ಯಂಡ್ ಅಲ್ಲಿವರೆಗೂ ಹೋಲ್ಡ್ ಮಾಡಬೇಕು ಅನ್ನೋದನ್ನು ನಡೆದೈತಿ. ಬಟ್ ಏನಂದ್ರೆ ನಮ್ದೇನೋ ಸ್ಕ್ಯಾಲ್ಪಿಂಗ್ ಮೈಂಡ್ ಸೆಟ್ ಇತ್ತಲ್ಲ, ಸೊ ಈಗದ ಜಲ್ದಿ ಬಿಲ್ಡ್ ಆಗೋದಿಲ್ಲ. ಸೊ ಅದನ್ನ ಡೈಲಿ ಸ್ವಲ್ಪ ಬಿಲ್ಡ್ ಮಾಡ್ಕೊತೀನಿ. ಆ್ಯಂಡ್ ಈಗ ನೋಡ್ರಿ ನಮ್ಮ ಟಾರ್ಗೆಟ್ ಆ್ಯಂಡ್ ಅನಾಲಿಸಿಸ್ ಪ್ಲ್ಯಾನಿಂಗ್ ಸರಿ ಇತ್ತು. ಅಲ್ಲಿವರೆಗೂ 300 ಮಟ್ಟ ಮಾರ್ಕೆಟ್ ಟಚ್ ಐತೆ. ಬಟ್ ನಾವು ಜಲ್ದಿ ಅರ್ಲಿ ಎಕ್ಸಿಟ್ ಆಗಿ ಪ್ರಾಫಿಟ್ನ ಸಣ್ಣದು ತೊಗೊಂಡು ಆ್ಯಕ್ಚುಲಿ 2 ಲಾಟ್ ಇತ್ತು. 2 ಲಾಟ್ಲಿ ನಾವು ಅಟ್ಲೀಸ್ಟ್ ಇಲ್ಲಂದ್ರು 4000 5000 ಪ್ರಾಫಿಟ್ ಆಗ್ತಿತ್ತು. ಎನಿಹೌ ನೋಡೋಣ, ಇನ್ನೂ ಟೈಮ್ ಐತಿ. ಸೊ ಇದನ್ನ ಬಿಲ್ಡ್ ಮಾಡ್ಕೊಂಡು ಹೋಗ್ತೀನಿ. ಆ್ಯಂಡ್ ಈ ಥರ ಏನೇನು ಪ್ರೊಸೆಸ್ ಇಲ್ಲ ಅದು ನಿಮ್ಗೆ ತೋರಿಸ್ಕೊಂಡು ಹೋಗ್ತೀನಿ. ಸೊ ಸ್ಟೇ ಟ್ಯೂನ್. ಆ್ಯಂಡ್ ನನ್ನ ಯೂಟ್ಯೂಬ್ ಚಾನಲ್ನ ಫಸ್ಟ್ ಟೈಮ್ ಯಾರು ನೋಡ್ತಾರಲ್ಲ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಗೈಸ್, ಬಾಯ್.